ವೆಲ್ಕಮ್ ಬ್ಯಾಕ್. ಸಿಎಂ ವಿರುದ್ಧ ಎಫ್ಐಆರ್ ಆಗಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಿಸ್ತಾರ ನ್ಯೂಸ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಒಬ್ಬ ಪ್ರಜೆ ರಾಜ್ಯದ ಸಿಎಂ ವಿರುದ್ಧ ಹೋರಾಟ ಮಾಡಿ ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಕೊಡಿಸಬಹುದು ಎಂಬುದಕ್ಕೆ ಇದೇ ಉದಾಹರಣೆ ಅಂತ ಅವರು ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಬಲವಾಗಿದೆ, ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಸ್ವತಂತ್ರವಾಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಎಷ್ಟೇ ಹೋರಾಟಗಳಾಗಬಹುದು, ಎಷ್ಟೇ ಪ್ರಭಾವ ಬೀರ್ಬೋದು, ಆದರೂ ಅಲ್ಟಿಮೇಟ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೂ ಕೂಡ ಇದೇ ಉದಾಹರಣೆ. ಇದ್ರ ಬಗ್ಗೆ ದೂರುದಾರರು ಮಾತಾಡಿದ್ದಾರೆ. ಅವರು FIR ದಾಖಲು ಮಾಡದೆ ಭಾಳ ನಾಟಕಗಳನ್ನ ಆಡ್ತಿದ್ರು. ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಸ್ವಲ್ಪ ತೀವ್ರ ಇದಾಗಿ ಮಾತಾಡಿದೆ. ಸೊ ಬಹುಶಃ ಈ ಕಾರಣದಿಂದ ಮೇಲಾಧಿಕಾರಿಗಳವ್ರಿಗೆ ಒತ್ತಡ ಬಂದಿರಬೇಕು. ಸೊ ಈ ಕಾರಣದಿಂದ ಈಗ FIR ದಾಖಲು ಮಾಡಿದರೆ ಸೊ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಖಂಡಿತವಲ್ಲ ಸರ್, ಸಮಾಧಾನ. ಈಗ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗಿದೆ. ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯನವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ, ಅನ್ಯಾಯಗಳನ್ನ ತಡಿಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಹಲವು ಜಾಮೀನು ರಹಿತ ಸೆಕ್ಷನ್ಗಳನ್ನು ಇಲ್ಲಿ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ನಡೆ ಬಹಳ ಕುತೂಹಲಕಾರಿಯಾಗಿದೆ. ಸಿದ್ದರಾಮಯ್ಯ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ಸಲ್ಲಿಸದೆ ನೇರವಾಗಿ ತನಿಖೆ ಎದುರಿಸ್ತಾರ? ಈಗಾಗಲೇ ತನಿಖೆ ಎದುರಿಸೋದಕ್ಕೆ ಸಿದ್ಧ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇಂದು ಮತ್ತು ನಾಳೆ 2 ದಿನ ಮಾತ್ರ ಕೋರ್ಟ್ ಕಲಾಪ ಇರುತ್ತೆ. ಸೋಮವಾರದಿಂದ ನ್ಯಾಯಾಲಯಕ್ಕೆ ರಜಾ ದಿನಗಳು ಶುರುವಾಗ್ತವೆ. ಎಫ್ಐಆರ್ ರದ್ದು ಕೋರಿ ಸಿಎಂ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಬಗ್ಗೆ ಸಿದ್ದರಾಮಯ್ಯ ಟೀಮ್ನಲ್ಲಿ ಚರ್ಚೆ ಆಗ್ತಾ ಇದೆ. ಏಕಸದಸ್ಯ ಪೀಠದ ಆದೇಶ ಇದೆ. ಹಾಗಾಗಿ ಮುಂದಿನ ಆದೇಶಕ್ಕೆ ವಿಭಾಗೀಯ ಪೀಠಕ್ಕೆ ಹೋಗಬಹುದು. 2 ಬೆಂಚ್ ಜಡ್ಜ್ ಅಲ್ಲಿಗೆ ಹೋಗಬಹುದು. ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಮುಂದಿನ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅಂತ. ಯಾಕೆಂದರೆ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ನಲ್ಲಿರುವಂತಹ ಸೆಕ್ಷನ್ಗಳನ್ನು ಗಮನಿಸಬೇಕು. ನಾನ್ ಬೇಲೆಬಲ್ ಸೆಕ್ಷನ್ಗಳಿದ್ದಾವೆ. ಅನೇಕ ಸೆಕ್ಷನ್ಗಳು ನಾನ್ ಬೇಲೆಬಲ್, ಬೇಲ್ ಸಿಗೋದಿಲ್ಲ. 3 ತಿಂಗಳ ಒಳಗಾಗಿ ತನಿಖೆ ನಡೆಸಿ ವರದಿ ಕೊಡಿ ಅಂತ ಕೇಳಿದ್ದಾರೆ. ತನಿಖೆ ಯಾವ ರೀತಿ ಆಗುತ್ತೆ? CRPCಯಲ್ಲೇ ಆಗುತ್ತೆ. ಸುಮ್ಮನೆ ವರದಿ ಅಲ್ಲ. ತನಿಖೆ ಆಗೋದು ಕ್ರಿಮಿನಲ್ ಪ್ರೊಸೀಜರ್ನ ಅಂಡರ್ನಲ್ಲಿ, CRPCಯಲ್ಲಿ. ಹೀಗಿರುವಾಗ ಜಾಮೀನು ರಹಿತವಾದಂಥ ಸೆಕ್ಷನ್ಗಳಿಗೆ ಅವರ ವಶಕ್ಕೆ ಪಡಿಬೇಕಲ್ವಾ? ಮುಖ್ಯಮಂತ್ರಿಗಳೇ ಆಗಿರಲಿ, ಯಾರು ಬೇಕಾದ್ರೆ ಆಗಿರಲಿ, CRPC ಒಂದೇ ಅಲ್ವಾ ಎಲ್ರಿಗೂ. ಇಲ್ಲಿ 120B ಇದೆ, 166 ಇದೆ, 406 ಇದೆ, 420 ಇದೆ, 465 ಇದೆ, 340 ಇದೆ. ಇದೆಲ್ಲವೂ ಕೂಡ ಜಾಮೀನು ರಹಿತವಾದಂಥ ಅಪರಾಧ, ಜಾಮೀನು ರಹಿತವಾದಂಥ ಸೆಕ್ಷನ್ಸ್. ಸೊ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ಈ ಹಿಂದೆ ಯಡಿಯೂರಪ್ಪನವರನ್ನ ಲೋಕಾಯುಕ್ತ ಒಮ್ಮೆ ಅರೆಸ್ಟ್ ಮಾಡಿತ್ತು. ಅಲ್ಲೂ ಕೂಡ ಇದೇ ಥರ ವರದಿ ಬಂದಿತ್ತು. ನಂತರ ಮುಖ್ಯಮಂತ್ರಿಗಳನ್ನು ವಿಚಾರಣೆ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು, ಆಗಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದು ಕೂಡ CRPC ಕೆಳಗಡೆನೇ ಆಗ್ತಾ ಇರೋ ಪ್ರೊಸೀಜರ್ಸು. ಏನಾಗುತ್ತೆ? ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ಮಾರುತಿ ಪಾವಗಡ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ ಪಾವಗಡ, ಭಾಳ ಜನಕ್ಕಿರುವಂಥ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅರೆಸ್ಟ್ ಆಗ್ತಾರಾ ಅಂತ. 3 ತಿಂಗಳ ಒಳಗಾಗಿ ವಿಚಾರಣೆ ಆಗಬೇಕು. CRPCಯಲ್ಲೇ ಆಗ್ತಾ ಇರುವಂಥ ವಿಚಾರಣೆ. ಹೀಗಿರಬೇಕಾದ್ರೆ ವಿಚಾರಣೆಗೆ ಅಂತ ಕರೆದು ನಾವು ವಶಕ್ಕೆ ಪಡಿತೀವಿ, 1 ದಿನಕ್ಕೆ ವಶಕ್ಕೆ ಪಡಿತೀವಿ, 2 ದಿನಕ್ಕೆ ವಶಕ್ಕೆ ಪಡಿತೀವಿ, ನಾನ್ ಬೇಲೆಬಲ್ ಅಫೆನ್ಸ್ ಇದೆ, ಈ ಥರ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇಲ್ವಾ? ವಾಸು, ಈ ಪ್ರಕರಣ ದಾಖಲಾಗಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋಗಿ ನನಗೆ ವಾರೆಂಟ್ ಕೊಡಬೇಕು, ಬಾಡಿ ವಾರೆಂಟ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿ ತದಬಳಿಕ ನಾನು ಅವರನ್ನು ತನಿಖೆಗೆ ಒಳಪಡಿಸ್ತೀನಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಬೋದು. ಆದರೆ ನನಗನ್ನಿಸೋ ಮಾಹಿತಿ, ನನಗಿರುವಂಥ ಒಂದು ಮಾಹಿತಿ ಹಾಗೂ ನಿನ್ನೆಯಿಂದ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು, ಯಾವಾಗ ಲೋಕಾಯುಕ್ತ ತನಿಖೆಗೆ ವಹಿಸಿದ್ರೋ ನಾನು ಈ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಬಹುತೇಕ ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಈ 4 ಕೂಡ ಹಾಜರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದು ಒಂದು ಕಡೆ.
ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಮತ್ತೊಂದು ಆಪ್ಷನ್ ಏನಂತ ಹೇಳಿದ್ರೆ, ಒಂದು ವೇಳೆ ಅವ್ರಿಗೆ ಈ ಕ್ಷಣದಲ್ಲಿ ನನಗೆ ಬಂಧಿಸ್ಬೋದು, ಯಾವುದೇ ತನಿಖೆ ಕರೆದು ಯಾವುದಾದ್ರೂ ಕ್ಷಣದಲ್ಲಿ ನನಗೆ ಬಂಧಿಸ್ಬೋದು ಅನ್ನುವಂಥ ಒಂದು ಆತಂಕ ಇದ್ದಿದ್ದೇ ಆದರೆ, ಯಾವುದೇ ಆರೋಪಿ ಇಂಥ ಆರೋಪಗಳು ಬಂದಾಗ ಸಹಜವಾಗಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾದರೆ ಆ ನಿರೀಕ್ಷಣಾ ಜಾಮೀನು ಎಲ್ಲಿ ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಪ್ರಶ್ನೆ. ಈಗ ಕೆಳನ್ಯಾಯಾಲಯ ಅಂದರೆ ವಿಚಾರಣಾ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಮೊದಲನೇದಾಗಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಅರ್ಜಿ ಅಲ್ಲಿ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿದ ಬಳಿಕ ಅಂತಿಮವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಪ್ರಕರಣದಲ್ಲಿ ಜಾಮೀನು ಕೊಡಬಹುದು, ತಿರಸ್ಕಾರ ಮಾಡಬಹುದು. ಒಂದು ವೇಳೆ ಅಲ್ಲಿ ತಿರಸ್ಕಾರ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನೇರವಾಗಿ ಹೈಕೋರ್ಟ್ಗೆ ಬಂದು ಅರ್ಜಿ ಸಲ್ಲಿಸಬಹುದು. ಹೀಗಾಗಿ ಸಿದ್ದರಾಮಯ್ಯ ಅವರ ಮುಂದೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶಗಳು ಇದ್ದೇ ಇದ್ದಾವೆ. ಆದರೆ ಈಗಿರುವಂತಹ ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರ ಟೀಮ್ ಚರ್ಚೆ ಮಾಡ್ತಾ ಇರುವಂಥದ್ದು, ಸದ್ಯಕ್ಕೆ ಲೋಕಾಯುಕ್ತ ತನಿಖೆಗೆ ಒಳಪಡೋಣ, ತದಬಳಿಕ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಡಿರುವಂತಹ ಕೆಲವೊಂದಷ್ಟು ಅಬ್ಸರ್ವೇಷನ್ಸ್ ಏನಿದಾವೆ ಆ ಅಬ್ಸರ್ವೇಷನ್ಸ್ ಅನ್ನ ಮುಂದಿಟ್ಕೊಂಡು ಅದನ್ನ ದ್ವಿಸದಸ್ಯ ಪೀಠ ಇಲ್ಲವೇ ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರ ಮುಂದೆ ಓಪನ್ ಆಪ್ಷನ್ಸ್ ಇಷ್ಟೆಲ್ಲ ಇರೋದ್ರಿಂದ ಒಂದು ಕಡೆ ತನಿಖೆಗೆ ಸಹಕಾರ ಕೊಡುವಂಥದ್ದು, ಅದರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅಂದ್ರೆ ಒಂದಷ್ಟು ದಿನಗಳ ಕಾಲ ಈ ಪ್ರಕರಣವನ್ನ, ಒಂದಷ್ಟು ದಿನಗಳ ತನಿಖೆಯನ್ನ ವಿಸ್ತಾರ ಮಾಡ್ಕೊಂಡು ತನಿಖೆ ಅವಧಿಯನ್ನ ಇನ್ನಷ್ಟು ದಿನಗಳ ಕಾಲ ಹೆಚ್ಚು ಮಾಡ್ತಾ ಹೋಗೋದು. ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ 6 ವಾರದಲ್ಲಿ ವಿಚಾರಣೆ ಮುಗಿಸಬೇಕು, 3 ತಿಂಗಳ ಒಳಗಡೆ ಅಂತಿಮವಾದಂತಹ ಒಂದು ರಿಪೋರ್ಟ್, ಅದು ಚಾರ್ಜ್ ಶೀಟ್ ಆಗಿರ್ಬೋದು, ಬಿ ರಿಪೋರ್ಟ್ ಆಗಿರ್ಬೋದು. ಚಾರ್ಜ್ ಶೀಟ್ ಅಂದ್ರೆ ಆರೋಪಿಯ ವಿರುದ್ಧ ಚಾರ್ಜ್ಗಳು ಕೇಳಿ ಬಂದಿದ್ದಾವೆ, ಹೀಗಾಗಿ ಇವರನ್ನ ಮತ್ತಷ್ಟು ವಿಚಾರಣೆಯನ್ನ ಮಾಡಬೇಕು ಅಂತ ಕೋರ್ಟ್ಗೆ ಒಪ್ಪಿಸುವಂತ ಒಂದು ಕಂಪ್ಲೀಟ್ ಚಾರ್ಜ್ ಶೀಟ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ವಿಚಾರಣೆ ಮಾಡಿದ್ವಿ, ಏನೆಲ್ಲ ದಾಖಲೆ ಇದಾವೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ಅಂತ ಕರಿತೀವಿ. ಆ ಬಿ ರಿಪೋರ್ಟ್ ಅಂತ ಹೇಳಿದ್ರೆ ಬ್ಲಾಂಕ್ ರಿಪೋರ್ಟ್, ಸಿದ್ದರಾಮಯ್ಯ ಸೇರಿದಂತೆ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳು ಅಂತಹ ತಪ್ಪಿನಲ್ಲಿ ಭಾಗವಹಿಸಿಲ್ಲ ಆ ರೀತಿಯಾಗಿ ಸಲ್ಲಿಸುವಂತಹ ಒಂದು ಬಿ ರಿಪೋರ್ಟ್ ಆಗಿದ್ದಾದ್ರೆ ಸಹಜವಾಗಿ ದೂರುದಾರರು ಪ್ರಶ್ನೆ ಮಾಡ್ತಾರೆ. ಚಾರ್ಜ್ ಶೀಟ್ ಆಗಿದ್ದಾದ್ರೆ ಸಿದ್ದರಾಮಯ್ಯ ಸೇರಿದಂತೆ 4 ವಿರುದ್ಧ ಸಾಕ್ಷಿ ವಿಚಾರಣೆ ಕೋರ್ಟ್ ಅಲ್ಲಿ ಆರಂಭ ಆಗುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ಸ್ ಇದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಮಾರುತಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಕುಮಾರಸ್ವಾಮಿ. ಭ್ರಷ್ಟರಾಮಯ್ಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಡಾದ ಭೂ ಕಬಳಿಕೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ A1 ಆರೋಪಿ. ಐಪಿಸಿ ಸೆಕ್ಷನ್ 420, 120B, 166, 403, 126, 465, 468, 340, 351 ಅಡಿಯಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗಬೇಕಾದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ. ಸಿಎಂ ಸಿದ್ದರಾಮಯ್ಯಗೆ ಆಗ್ರಹಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಟ್ವೀಟ್ನಲ್ಲಿ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ರಾಜೀನಾಮೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿದ್ದ ಕಾರಣ ಮಾತನಾಡಿರಲಿಲ್ಲ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ರಾಜ್ಯ ಜನರನ್ನ ಗಮನದಲ್ಲಿಟ್ಟುಕೊಂಡು ರಾಜೀನಾಮೆ ಕೊಡಬೇಕು. ಆದರೆ ಸಿಎಂ ತಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ರಾಜೀನಾಮೆ ನೀಡಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ತಾವು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅನ್ನೋದು ಸರಿಯಲ್ಲ. ಯಾವ ವ್ಯಕ್ತಿ ಕೂಡ ತಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ಹಾಗಾಗಿ ಆದಷ್ಟು ಬೇಗ ರಾಜೀನಾಮೆ ಕೊಡಲಿ ಅಂತ ಸಂತೋಷ್ ಹೆಗ್ಡೆ ಅವರು ಕೂಡ ಹೇಳಿದ್ದಾರೆ. ಒಂದು ಮೌಲ್ಯದ ಆಧಾರದ ಮೇಲೆ ನೀವು ಮುಂದುವರಿಬೇಕಾದ್ರೆ ನಾನು ಮಾಡಿಲ್ಲ ತಪ್ಪು ಅದಕ್ಕಾಗಿ ನಾನು ರಾಜೀನಾಮೆ ಕೊಡಲ್ಲ ಅನ್ನೋದು ಸರಿಯಲ್ಲ. 2 ಸಂಸ್ಥೆಗಳು, ನ್ಯಾಯಾಂಗದ ಸಂಸ್ಥೆಗಳು ನಿಮ್ಮ ಮೇಲೆ ಮೇಲ್ನೋಟಕ್ಕೆ ಮಾಹಿತಿ ಇದೆ, ಅದರಲ್ಲಿ ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತ ಹೇಳಿದ್ದಾರೆ. ನೀವು ನಿಜವಾಗ್ಲೂ ಒಂದು ಮೌಲ್ಯದ ಆಧಾರದ ಮೇಲೆ ಆಡಳಿತ ಮಾಡೋದು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ರೆ ನೀವು ರಾಜೀನಾಮೆ ಕೊಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.